ರಾಯ್ಬರೇಲಿ ಕೋರ್ಟಲ್ಲಿ ರಾಹುಲ್ ಗಾಂಧಿ ಹಂಗಾಮ. ನಿನ್ನೆ ಬುಧವಾರ ನವೆಂಬರ್ 3, 2025ರಂದು ರಾಯ್ಬರೇಲಿಯ MLA MP ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ವಿಶೇಷ ವಾತಾವರಣವೇ ಸೃಷ್ಟಿಯಾಗಿತ್ತು. ಅತ್ಯಂತ ರೋಚಕ ವಾತಾವರಣವೇ ಸೃಷ್ಟಿಯಾಗಿತ್ತು. ನ್ಯಾಯಾಲಯದ ಕಲಾಪ ಆರಂಭವಾಗೋದಕ್ಕಿಂತ ಮುಂಚೆನೇ ಸುಮಾರು 50 ಜನ ಉತ್ತರ ಪ್ರದೇಶ್ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ಗಳೆಲ್ಲ ಒಳಗಡೆ ಸೇರಿದರು. ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಅಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಕಿಕ್ಕಿರಿದು ತುಂಬಿದ್ರು. ಪಾಪ ನ್ಯಾಯಾಧೀಶ ವಿವೇಕ್ ಕುಮಾರ್ ಅವರು ಅಂದ್ಕೊಂಡಂತೆ ಇವತ್ತು ಯಾರೋ ಒಬ್ಬ ದೊಡ್ಡ ಕ್ರಿಮಿನಲ್ ಅಪರಾಧಿ ಸರೆಂಡರ್ ಆಗ್ತಾ ಇದ್ದಾನೆ ಅಂತ ಕಾಣುತ್ತೆ, ಅದಕ್ಕೋಸ್ಕರ ರಕ್ಷಣಾತ್ಮಕವಾಗಿ ಅವ್ರನ್ನ ಕಳಿಸಿದ್ದಾರೆ ಅಂತ. ಹಾಗೇನೂ ಇರಲಿಲ್ಲ. ನಿನ್ನೆ ಅಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕಾಗಿದ್ದವರು, ಆರೋಪಿ ಅಂತ ಆಪಾದಿಸಲಾದ ಒಂದು ಅರ್ಜಿಯ ಸಲ್ಲಿಕೆ ಆಗಬೇಕಾಗಿತ್ತು. ಅದರಲ್ಲಿ ಆರೋಪಿ ಯಾರೂ ಇಲ್ಲ. ಭಾರತದ ಗಣ್ಯಾತಿಗಣ್ಯ ಕುಟುಂಬದ ಗಣ್ಯಾತಿಗಣ್ಯ ವ್ಯಕ್ತಿ, ಗಣ್ಯಾತಿಗಣ್ಯ ಜನನಾಯಕ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರೋ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಾಲಿ ಸರ್ವೋಚ್ಚ ನಾಯಕರಾಗಿರೋ ರಾಹುಲ್ ಗಾಂಧಿಯವರ ವಿರುದ್ಧದ ಆ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಪಟ್ಟ ಆ ವಿವಾದಾತ್ಮಕ ಪ್ರಕರಣ ನಿನ್ನೆ ಹೊಸ ತಿರುವು ಪಡ್ಕೊಂಡಿದೆ. ಈಗಾಗಲೇ ಹೊಸದಿಗಂತ ಸುದ್ದಿವಾಹಿನಿಯಲ್ಲಿ ಈ ಕುರಿತಂತೆ ಅರ್ಜಿದಾರ ಈ ಪ್ರಕರಣವನ್ನು ಎತ್ಕೊಂಡ್ಬಿಟ್ಟು ಕಳೆದ 1.5 ವರ್ಷದಿಂದ ಹೋರಾಟ ಮಾಡ್ತಿರೋ ಬೆಂಗಳೂರಿನ ನಾಗರಿಕನೇ ಆಗಿರುವ ವಿಘ್ನೇಶ್ ಶಿಶಿರ್ ಅವರು ನಿನ್ನೆ ಆ ದೂರನ್ನು ಅಧಿಕೃತವಾಗಿ ರಾಯಬರೇಲಿಯ MLA MPಗಳ ನ್ಯಾಯಾಲಯದಲ್ಲಿ ದಾಖಲಿಸುವವರಿದ್ದರು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನ್ಯಾಯಾಲಯದ ಒಳಗಡೆ 50 ಜನ ಪೊಲೀಸರಿದ್ದರು, ಹೊರಗಡೆ ಸುಮಾರು ಒಂದು 500 ಜನ ಪೊಲೀಸರ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಯಾಕಂತಂದರೆ ಆ ನ್ಯಾಯಾಲಯದ ಎದುರುಗಡೆ ರಾಯಬರೇಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೇರೆ ಇದೆ. ತಮಗೆ ಗೊತ್ತಿರಲಿ, ರಾಯಬರೇಲಿ ಇದೀಗ ರಾಹುಲ್ ಗಾಂಧಿಯವರು ಲೋಕಸಭೆಗೆ ಆಯ್ಕೆಯಾಗಿ ಹೋಗಿರೋ ಕ್ಷೇತ್ರ. ಅದಷ್ಟೇ ಅಲ್ಲೊಂದು ಜಿಲ್ಲಾ ಕೇಂದ್ರ ಕೂಡ, ಉತ್ತರ ಪ್ರದೇಶ ರಾಜ್ಯದ ಜಿಲ್ಲಾ ಕೇಂದ್ರ ಮತ್ತು ಲೋಕಸಭೆಗೆ ರಾಹುಲ್ ಗಾಂಧಿಯವ್ರನ್ನ ಆರಿಸಿ ಕಳಿಸಿರೋ ಒಂದು ಕ್ಷೇತ್ರ. ಅದಕ್ಕೂ ಪೂರ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಕೂಡ ಅದೇ ಕ್ಷೇತ್ರದಿಂದ ಗೆದ್ದು ಲೋಕಸಭೆಗೆ ಹೋಗ್ತಾಯಿದ್ರು. ಇದೇ ಸಾರಿ ಅವರು ಲೋಕಸಭೆಯ ಬದಲು ರಾಜ್ಯಸಭೆಯನ್ನು ಪ್ರವೇಶಿಸಿದ್ದಾರೆ. ಅದಿರಲಿ, ನಿನ್ನೆ ಈ ರೀತಿ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ ಅಂತ ಗೊತ್ತಾದಾಗ ಅಲ್ಲಿ ಒಂದು ಭಯಗ್ರಸ್ತ ವಾತಾವರಣವೇ ಸೃಷ್ಟಿಯಾಗಿತ್ತು. ಎಲ್ಲಿ ಸ್ಥಳೀಯ ಕಾಂಗ್ರೆಸ್ಸಿಗರೆಲ್ಲ ಬಂದುಬಿಟ್ಟು, ಅಂದರೆ ರಾಹುಲ್ ಗಾಂಧಿಯ ಬೆಂಬಲಿಗರೆಲ್ಲ ಬಂದುಬಿಟ್ಟು ದಾಂಧಲೆ ಮಾಡಿಬಿಡ್ತಾರೆ, ದೊಂಬಿ ಎಬ್ಬಿಸ್ಬಿಡ್ತಾರೆ ಅಂತನೋ ಒಂದು ನಿರೀಕ್ಷೆಯಿಂದ ಆ ಜಿಲ್ಲಾ ಪೊಲೀಸ್ ಜಿಲ್ಲಾಧಿಕಾರಿಗಳು ಆ ರೀತಿಯ ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಮಾಡಿದರು. ಈ ಶಿಶಿರ್ ವಿಘ್ನೇಶ್ ಕೂಡ ಬಹಳ ವಿಲಕ್ಷಣ ವ್ಯಕ್ತಿ. ಅವರು ಯಾರೇ ವಕೀಲರನ್ನ ನೇಮಕ ಮಾಡಲ್ಲ, ಸ್ವತಃ ಪಾರ್ಟಿ ಇನ್ ಪರ್ಸನ್ ಅಂತ ತಾವೇ ತಮ್ಮ ದೂರಿನ ಪರವಾಗಿ ನ್ಯಾಯಾಧೀಶರ ಮುಂದೆ ವಾದಿಸ್ತಾ ಬಂದಿದ್ದಾರೆ. ಇದುವರೆಗೂ ಅವರು ಅಲಹಾಬಾದ್ ಹೈಕೋರ್ಟ್ನ ಲಖನೌ ನ್ಯಾಯಪೀಠದ ವಿಭಾಗೀಯ ಪೀಠದವರು ಅವರು ವಾದಿಸ್ತಾ ಬಂದಿದ್ದರು. ಅದಾದ ನಂತರ ಇದೀಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಈ ಪ್ರಕರಣ. ರಾಯಬರೇಲಿ ಜಿಲ್ಲಾ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೂಲಕ ಒಂದು ಆದೇಶ ಪಡ್ಕೊಂಡ್ಬಿಟ್ಟು ಅಲ್ಲಿನ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಧಿಕೃತವಾಗಿ ದೂರು ದಾಖಲಾಗಲಿಕ್ಕೆ ಅವ್ರು ಬಂದಿದ್ದರು. ದೂರು ದಾಖಲಿಸಬೇಕು ಅಂತ ಅವರು ಪ್ರಯತ್ನ ನಡೆಸಿದ್ದಾರೆ. ನಿನ್ನೆ ಏನಾಯಿತು, ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 174 ಮತ್ತು ಫಾರಿನರ್ಸ್ ಆ್ಯಕ್ಟ್, ವಿದೇಶಿ ನಾಗರಿಕರ ಕಾಯ್ದೆ, ಅದರ ಜೊತೆಗೆ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್, ಸರ್ಕಾರಿ ಗೌಪ್ಯ ರಕ್ಷಣಾ ಕಾಯ್ದೆ ಮತ್ತು ಪಾಸ್ಪೋರ್ಟ್ ಕಾಯ್ದೆ, ಈ ರೀತಿ ವಿವಿಧ ಭಾರತೀಯ ಮೊದಲು ದಂಡ ಸಂಹಿತೆ ಅಂತಿದ್ವಿ, ಇದೀಗ ಅದನ್ನು ಮರುನಾಮಕರಣ ಮಾಡಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಪ್ರಕಾರ ರಾಹುಲ್ ಗಾಂಧಿಯವರ ವಿರುದ್ಧ ಬ್ರಿಟಿಷ್ ಪೌರತ್ವ ಹೊಂದಿದ್ದಾರೆ ಅನ್ನೋ ದೂರನ್ನು ದಾಖಲಿಸಲಿಕ್ಕೆ ಅವರು ಬಂದಿದ್ದರು. ಈ ದೂರನ್ನು ಅಧಿಕೃತವಾಗಿ ಸ್ವೀಕರಿಸಿದ ನ್ಯಾಯಾಲಯ ಅದನ್ನು ಆ ಪ್ರಕರಣಗಳ ಪಟ್ಟಿಯಲ್ಲಿ ಕೂಡ ದಾಖಲಿಸಿಬಿಡ್ತು. ಅದಕ್ಕೊಂದು ನೋಂದಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಕೇಸ್ ನಂಬರ್ 3156/2025, ಕೇಸ್ ನಂಬರ್ 3156/2025 ಅನ್ನೋ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಂತೆ ಈ ದೂರುದಾರರು ಸಲ್ಲಿಸಿದ ವಿವಿಧ ದಾಖಲೆಗಳು, ವಿಡಿಯೋಗಳು ಮತ್ತಿತರ ಸಂಬಂಧಪಟ್ಟ ಪುರಾವೆಗಳನ್ನೆಲ್ಲ ಮೇಲ್ನೋಟಕ್ಕೆ ಪರಾಮರ್ಶಿಸ್ಬಿಟ್ಟು ಮೊದಲ ನೋಟಲ್ಲೇ ಪ್ರಾಥಮಿಕ ಪರಾಮರ್ಶೆಯಲ್ಲೇ ಇದೊಂದು ವಾಸ್ತವತೆ ಇದ್ದಂಗೆ ಕಾಣುತ್ತೆ. ಇದರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ನೀವು ಏನೇನು ತನಿಖೆ ನಡೆಸಿದ್ದೀರಾ ಆ ತನಿಖೆಯ ವಿವರಗಳನ್ನೆಲ್ಲ 48 ಗಂಟೆಗಳಲ್ಲಿ ಈ ನ್ಯಾಯಾಲಯದ ಎದುರು ಹಾಜರುಪಡಿಸಬೇಕು ಅಂತ ಅಲ್ಲಿ ಉಪಸ್ಥಿತರಿದ್ದ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗೆ
ನ್ಯಾಯಮೂರ್ತಿ ನ್ಯಾಯಾಧೀಶರಾದ ವಿವೇಕ್ ಕುಮಾರ್ ಅವರು ನಿನ್ನೆ ಆಜ್ಞೆ ಮಾಡಿದ್ದಾರೆ. ಈ ಪ್ರಕರಣ ಮತ್ತೆ ನಾಳೆ 5ನೇ ತಾರೀಕು ಶುಕ್ರವಾರ ದಿವಸ ಅದೇ ರಾಯಬರೇಲಿ ಜನಪ್ರತಿನಿಧಿಗಳ ನ್ಯಾಯಾಲಯದವರೆಗೆ ಬರ್ತಾ ಇದೆ. ಅಂದಹಾಗೆ ನಾವು ಇದುವರೆಗೂ ಕೂಡ ಇದೊಂದು ಯಾರೋ ಒಬ್ಬ ಪ್ರಚಾರ ಪ್ರಿಯ ವ್ಯಕ್ತಿ ರಾಹುಲ್ ಗಾಂಧಿ ಅವ್ರಿಗೆ ಕಿರಿಕಿರಿ ಮಾಡಲಿಕ್ಕೆ, ಅಂದರೆ ಆಡಳಿತಾರೂಢ BJP ಪಕ್ಷದ ವರಿಷ್ಠರ ವತಿಯಿಂದ ಇವರೇನೋ ಪ್ರಾಕ್ಸಿ ಫೈಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಹಾಗಲ್ಲ, ಈ ಶಿಶಿರ್ ವಿಘ್ನೇಶ್ ಎಲ್ಲೂ ಯಾವುದೇ ರೀತಿಯ ಪ್ರಚಾರ ಪಡೆಯದ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಅವ್ರದ್ದೊಂದು ಸಂದರ್ಶನ ಕೂಡ ಇದೇ ವೇದಿಕೆಯಲ್ಲಿ ಪ್ರಸಾರವಾಗಿತ್ತು. ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಕೊಂಡ್ರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಸ್ಥಾನದಲ್ಲೂ ಅವರು ಇಲ್ಲ. ಬಹುಪಾಲು ಹಿರಿಯ ನಾಯಕರುಗಳಿಗೆ ಯಾರಿಗೂ ಅವರು ಪರಿಚಯ ಕೂಡ ಇರಲಾರ್ದು, ಅಷ್ಟರ ಮಟ್ಟಿಗೆ ಅನಾಮಿಕ ನಾಯಕ ಉಳಿದ್ರೂ ಕೂಡ ಇಂಥ ಗಂಭೀರವಾದ ಪ್ರಕರಣವನ್ನು ಕೈಗೆತ್ಕೊಂಡ್ಬಿಟ್ಟು ಕಳೆದ 1.5 ವರ್ಷದಿಂದ ಅಲಹಾಬಾದ್ ಹೈಕೋರ್ಟಿನ ಲಖನೌ ನ್ಯಾಯಪೀಠದ ಎದುರು ನಿರಂತರವಾಗಿ ಹೋರಾಡ್ತಾ ಬಂದಿದ್ದರು. ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ತಮ್ಮ ದೂರನ್ನು ದಾಖಲಿಸಿದರು. ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಿ ಅಂತ ಮಾಹಿತಿ ಹಕ್ಕು ಆಯುಕ್ತರು ಕೂಡ ಅರ್ಜಿ ಸಲ್ಲಿಸಿದರು. ಇದಾದ ನಂತರ ಅಲಹಾಬಾದ್ ಹೈಕೋರ್ಟಿನ ಲಖನೌ ಬೆಂಚಿನ ವಿಭಾಗೀಯ ಪೀಠ ಅವರು ಕೇಂದ್ರ ಗೃಹ ಇಲಾಖೆಗೆ ಆದೇಶ ಕೊಟ್ಟ ನಂತರ ಕೇಂದ್ರ ಗೃಹ ಇಲಾಖೆ ಕೂಡ ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದುಬಿಟ್ಟು ರಾಹುಲ್ ಗಾಂಧಿಯವರ ಈ ಬ್ರಿಟಿಷ್ ಪೌರತ್ವದ ಬಗ್ಗೆ, ಅವರೇನಾದರೂ ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿದ್ರಾ, ಆ ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟು ಯಾವುದಾದ್ರೂ ಅಲ್ಲಿ ಕಂಪ್ನಿ ನಡೆಸ್ತಾ ಇದ್ರಾ, ಆ ಕಂಪ್ನಿ ಇದುವರೆಗೂ ನಡೆಸಿರೋ ವ್ಯವಹಾರದ ಪ್ರಮಾಣ ಎಷ್ಟು ಇತ್ಯಾದಿ ವಿವರಗಳನ್ನೆಲ್ಲ ಅವರು ಗೌಪ್ಯವಾಗಿ ತರಿಸ್ಕೊಂಡಿದ್ದಾರಂತೆ. ಅಧಿಕೃತ ಮೂಲಗಳ ಮೂಲಕ ತರಿಸ್ಕೊಂಡಿದ್ದಾರೆ. ಅದರ ಪ್ರತಿಯನ್ನು ಇದೀಗ ಶಿಶಿರ್ ವಿಘ್ನೇಶ್ ಅವರು ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಮಾಹಿತಿ ಹಕ್ಕು ಆಯುಕ್ತರು ಹಾಗೂ ಗೃಹ ಇಲಾಖೆ ಕೂಡ ಒಂದು ಕೋರಿಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಷ್ಟರಲ್ಲೇ ಆ ಮಾಹಿತಿ ಅವ್ರ ಕೈಗೆ ಸಿಗ್ಬೋದು. ಇದರ ಹೊರತುಪಡಿಸಿ ತಮಗೆ ದಕ್ಕಿರುವ ದಾಖಲೆಗಳ ಎಲ್ಲ ಪ್ರತಿಗಳನ್ನು ನಿನ್ನೆ ಸಾದರಪಡಿಸಿದ್ರಿಂದ ಮೇಲ್ನೋಟಕ್ಕೆ ಈ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇದೆ ಅಂತ ಗೊತ್ತಾಗಿದ್ದರಿಂದ ಅಲ್ಲಿನ ನ್ಯಾಯಾಧೀಶರು, ಜನಪ್ರತಿನಿಧಿಗಳ ನ್ಯಾಯಾಧೀಶರು ಇದರ ಬಗ್ಗೆ ಇದುವರೆಗಿನ ತನಿಖೆಯ ಪ್ರಗತಿ ವರದಿಯನ್ನು ಕೊಡಿ ಅಂತ ಆದೇಶ ಮಾಡಿದ್ದಾರೆ. ಇದೀಗ ಈ ರಾಹುಲ್ ಗಾಂಧಿಯವರ ಪೌರತ್ವದ ಪ್ರಕರಣ ಭಾಳ ಗಂಭೀರವಾದ ತಿರುವು ಪಡ್ಕೊಂಡಿದೆ. ಈ ದೇಶದ ಪ್ರಜೆಗಳೆಲ್ಲ ಅದ್ಯಾಕೋ ಕರ್ನಾಟಕದ ಸುದ್ದಿ ಮಾಧ್ಯಮಗಳು ಅಷ್ಟಾಗಿ ಪ್ರಚಾರ ಕೊಡ್ತಾ ಇಲ್ಲ. ಉಳಿದಂತೆ ಉತ್ತರ ಭಾರತದ ಬಹುತೇಕ ದೈನಿಕ್ ಭಾಸ್ಕರ್ ಒಂದು ಜನಪ್ರಿಯ ದಿನಪತ್ರಿಕೆಯಿಂದ ಹಿಡಿದುಬಿಟ್ಟು ಬಹುಪಾಲು ಉತ್ತರ ಭಾರತದ ಹಿಂದಿ ಸುದ್ದಿವಾಹಿನಿಗಳಲ್ಲಿ ಇದು ದೊಡ್ಡ ಪ್ರಚಾರ ಪಡ್ಕೊಳ್ತಾ ಇದೆ ಈ ಪ್ರಕರಣ. ನಿನ್ನೆ ಅಲ್ಲಿ ಸುಮಾರು 2,000 ಜನ ಕಾಂಗ್ರೆಸ್ ಕಾರ್ಯಕರ್ತರುಗಳು ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದರು ನ್ಯಾಯಾಲಯ ಸುತ್ತ. ಆದರೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರಿಂದ ಅಂತ ಯಾವುದೇ ಅಚಾತುರ್ಯ ಸಂಭವಿಸಲಿಲ್ಲ. ಇದುವರೆಗೂ ರಾಹುಲ್ ಗಾಂಧಿಯವರು ತಮ್ಮ ಪರವಾಗಿ ಯಾರೇ ಒಬ್ಬ ಖ್ಯಾತಿವತ್ತ ನ್ಯಾಯವಾದಿಗಳನ್ನು ನೇಮಿಸ್ಕೊಂಡಿಲ್ಲ. ಅದು ಯಾಕೋ ಕಾದು ನೋಡ್ತಾ ಇದ್ದಾರೆ. ಈ ಪ್ರಕರಣ ಏನಾಗುತ್ತೆ ಕಾದು ನೋಡ್ತಿರ್ಬೋದು ಅಂತ ಕಾಣುತ್ತೆ. ಯಾಕೆಂದರೆ ಅವ್ರ ಪಕ್ಷದ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಬಹುಪಾಲು ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ವಿವಿಧ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳಲ್ಲಿ ವಾದಿಸ್ತಾ ಬಂದಿರೋರು ಕಪಿಲ್ ಸಿಬಲ್ ಅಥವಾ ಅಭಿಷೇಕ್ ಮನು ಸಿಂಘ್ವಿ. ಇದುವರೆಗೂ ಅವರು ಯಾರೂ ಈ ಪ್ರಕರಣದಲ್ಲಿ ವಕಾಲತ್ ಹಾಕಿಲ್ಲ. ಆದರೆ ನಾಳೆ ಏನಾದರೂ ಇದನ್ನು ಪರಿಗಣನೆಗೆ ತೆಗೆದುಕೊಂಡ್ಬಿಟ್ಟು ಅಧಿಕೃತವಾಗಿ ಕೊತ್ವಾಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಲಿಕ್ಕೆ ನ್ಯಾಯಾಲಯ ಏನಾದರೂ ಆದೇಶ ಮಾಡಿದರೆ ಆಗ ಪ್ರತ್ಯಕ್ಷರಾಗಬಹುದು ರಾಹುಲ್ ಗಾಂಧಿಯವರು ಪರವಾಗಿ ವಾದಿಸಬಹುದಾದ ಖ್ಯಾತಿವೆತ್ತ ನ್ಯಾಯವಾದಿಗಳು. ಅದರಲ್ಲಿ ಅಕಸ್ಮಾತ್ತಾಗಿ ಏನಾದರೂ ಈ ಪ್ರಕರಣ ಸಾಬೀತಾಗಿಬಿಟ್ರೆ ಅದರ ಪರಿಣಾಮಗಳು ಕೇವಲ ರಾಹುಲ್ ಗಾಂಧಿಯವರ ವ್ಯಕ್ತಿಗತ ಪ್ರತಿಷ್ಠೆಗೆ ಮಾತ್ರವಲ್ಲ, 140 ವರ್ಷಗಳ ಇತಿಹಾಸ ಇರುವ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಚರಿತ್ರೆಯಲ್ಲೇ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ನಿಂತು ಬಿಡುತ್ತೆ ಅಂತ ಕಾಣುತ್ತೆ. ಜವಾಹರ್ಲಾಲ್ ನೆಹರೂರವರ ಮರಿಮೊಮ್ಮಗ ಈ ರೀತಿ ಗುಟ್ಟಾಗಿ ಬ್ರಿಟಿಷ್ ಪೌರತ್ವವನ್ನು ಇಟ್ಕೊಂಡ್ಬಿಟ್ಟು, ಬ್ರಿಟಿಷ್ ಪಾಸ್ಪೋರ್ಟನ್ನು ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಸಂಚಾರ ಕೂಡ ಮಾಡ್ತಾ ಇರ್ತಾರೆ. ಅವರ ಈ ಲೋಕಸಭಾ ಪ್ರತಿಪಕ್ಷದ ನಾಯಕ ಸ್ಥಾನ ಪಡ್ಕೊಂಡ ಮೇಲೂ ಕೂಡ ನಿಗೂಢವಾಗಿ ಅವರು ಯಾವುದೋ ದೇಶಕ್ಕೆ ಹೋಗ್ಬಿಡ್ತಾರೆ ಮತ್ತು ದಿಢೀರ್ನೇ ಆಗಮಿಸ್ತಾರೆ, ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ. ಅದರ ಜೊತೆಗೆ ಅಲ್ಲೊಂದು ಕಂಪ್ನಿ ತೆರೆದುಬಿಟ್ಟು ಅಲ್ಲಿ ವ್ಯವಹಾರ ನಡೆಸ್ತಾಯಿದ್ರು. ಈ ಮಾಹಿತಿಯನ್ನು ಚುನಾವಣಾ ಆಯೋಗದಿಂದ ಬಚ್ಚಿಟ್ಬಿಟ್ಟು 5 ಅವಧಿಗೆ ಲೋಕಸಭೆಗೆ ಆರಿಸಿ ಬಂದಿದ್ದಾರೆ. ಇವತ್ತು ಪ್ರತಿಪಕ್ಷದ ನಾಯಕನ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರೇನಾದರೂ ಈ ರೀತಿ ತಪ್ಪು ಮಾಹಿತಿ ಕೊಟ್ಟಿದ್ದರು, ಸುಳ್ಳು ಮಾಹಿತಿ ನೀಡಿ ಲೋಕಸಭೆಗೆ ಆರಿಸಿ ಬರ್ತಾಯಿದ್ರು ಅಂತಂದರೆ ಅದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಭಾರತದ ಕಾನೂನು ವ್ಯವಸ್ಥೆಗೆ ಮಾಡಿದ ಘೋರ ಅಪಚಾರದಂತ ಆಗೋಗುತ್ತೆ. ಹಾಗಾಗದಿರಲಿ ಅಂತ ನಾವು ಬಯಸ್ತೇವೆ ನಿಜ. ಆದರೆ ಈ ದೂರುದಾರ ಶಿಶಿರ್ ವಿಘ್ನೇಶ್ ಮಾತ್ರ ತಮ್ಮ ಹೋರಾಟದ ಕುರಿತಂತೆ, ತಮ್ಮಲ್ಲಿರುವ
ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ತುಂಬ ಆತ್ಮವಿಶ್ವಾಸದಿಂದಿದ್ದಾರೆ, ಧೈರ್ಯದಿಂದಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚ್ ಆದೇಶ ನೀಡಿದ ನಂತರ ಕೇಂದ್ರ ಗೃಹ ಇಲಾಖೆ ಅವ್ರಿಗೀಗ CRPF ಕಾನ್ಸ್ಟೇಬಲ್ಗಳ ಒಂದು ರಕ್ಷಣಾ ಪಡೆಯನ್ನು ಕೂಡ ಕೊಟ್ಟಿದೆ. ಅವರ ವ್ಯಕ್ತಿಗತ ರಕ್ಷಣೆಗೋಸ್ಕರ. ಯಾಕಂದರೆ ರಾಷ್ಟ್ರದ ಗಣ್ಯ ವ್ಯಕ್ತಿಯ ವಿರುದ್ಧ ಅವರೀಗ ಈ ಪ್ರಕರಣವನ್ನು ದಾಖಲಿಸಿರೋದ್ರಿಂದ ಅವರ ಜೀವ ರಕ್ಷಣೆಗೋಸ್ಕರ ವಿಶೇಷ ಬಂದೋಬಸ್ತ್ ಕಾವಲು ಪಡೆಯನ್ನು ಕೂಡ ಅವರು ನಿಗದಿ ಮಾಡಿದೆ ನ್ಯಾಯಾಲಯ. ಕಾದು ನೋಡೋಣ. ರಾಹುಲ್ ಗಾಂಧಿಯವರೇ, ನಿಮ್ಮ ಇದುವರೆಗಿನ ಈ ಮೊಹಬ್ಬತ್ ಕಾ ದುಕಾನ್, ನಫರತ್ ಕಿ ಬಜಾರ್ ಇತ್ಯಾದಿ ಘೋಷಣೆಗಳೆಲ್ಲ ನಾಳೆ ಏನಾದರೂ ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ಬಿದ್ದರೆ ತಾವು ಘೋರವಾದ ಮುಜುಗರವನ್ನು ಅನುಭವಿಸಬೇಕಾಗುತ್ತೆ. ಅದರ ಬದಲು ತಾವೇ ಸ್ವಯಂ ಪ್ರೇರಿತವಾಗಿ ಪೌರತ್ವಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ರಾಷ್ಟ್ರದ ಎದುರು ಇಟ್ಬಿಟ್ರೆ ತಮಗೆ ಬಹುಶಃ ಈ ದೇಶದ ಜನ ಕ್ಷಮಿಸ್ಬಿಡ್ಬೋದು ಅಂತ ಕಾಣುತ್ತೆ. ನ್ಯಾಯಾಲಯಗಳು ಕೂಡ ಸುಮ್ಮನಾಗಿ ಬಿಡ್ಬೋದು. ಅದ್ರ ಹಾಗೆ ಆಗಲ್ಲ. ಅವರೇನೇ ಇದ್ದರೂ ಕೂಡ ತಾವು ರಾಜವಂಶದವರು, ಈ ದೇಶದ ಪ್ರಧಾನಮಂತ್ರಿ ಹುದ್ದೆ ತಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ರೀತಿಯಲ್ಲೇ ಅವರು ವರ್ತಿಸ್ತಾ ಬಂದಿದ್ದರಿಂದ ಭವಿಷ್ಯವೇ ತೀರ್ಮಾನಿಸಬೇಕು ರಾಹುಲ್ ಗಾಂಧಿಯ ಹಣೆಬರ ಏನಾಗಲಿದೆ ಅಂತ. ನಾಳೆ ರಾಯಬರೇಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಕೇಸ್ ನಂಬರ್ 3156/2025 ಮತ್ತೆ ವಿಚಾರಣೆಗೆ ಬರ್ತಾ ಇದೆ. ಕೊತ್ವಾಲಿ ಪೊಲೀಸ್ ಸ್ಟೇಷನ್ನವರು ಏನು ಮಾಹಿತಿಯನ್ನು ಕೊಡ್ತಾರೆ, ತಮ್ಮ ಇದುವರೆಗಿನ ತನಿಖೆಯ ಪ್ರಗತಿ ವರದಿಯನ್ನು ಸಲ್ಲಿಸ್ತಾರೋ ಇಲ್ವೋ, ಅದ್ರ ಮೇಲೆ ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.